ಕಂಠೇ ಧೃತಂ ವಿಷಂ ಘೋರಂ ನೀಲಕಂಠಸ್ತ್ವತೋ ಅಹಂ. ಕಂಠದಲ್ಲಿ ವಿಷ ಕುಡಿದಿದ್ದೇನೆ, ಇಟ್ಟುಕೊಂಡಿದ್ದೇನಾದ್ದರಿಂದ ನನ್ನನ್ನು ಎಲ್ಲರೂ ನೀಲಕಂಠ ಅಂತ ಕರೀತಾರೆ. ಪಾರ್ವತಿ, ದೈತ್ಯರಿಗೆ, ದೇವತೆಗಳಿಗೆ, ಯಕ್ಷ ಗಂಧರ್ವರಿಗೆ, ಪಿಶಾಚರಿಗೆ ನಾನು ಕಾಲಕೂಟ ವಿಷವನ್ನು ಪಾನ ಮಾಡಿದ್ದರಿಂದ ಹಿತವಾಯಿತು. ವಿಷ ನಾನು ಕುಡಿದ್ರೂ ಲೋಕಕ್ಕೆ ಹಿತ ಆಯ್ತಲ್ಲ, ನಾನು ನೀಲಕಂಠನಾದರೂ ಲೋಕಕ್ಕೆ ಹಿತ ಆಯ್ತಲ್ಲ ಪಾರ್ವತಿ, ಅದು ಮುಖ್ಯ ಅಂತಂದ್ರಂತೆ. ಈ ಥರದ ಘಟನೆ ನಡೆದಾಗ ದೇವತೆಗಳೆಲ್ಲ, ಅಸುರರು ದೇವತೆಗಳು ಶಿವನನ್ನು ಸ್ತೋತ್ರ ಮಾಡಿದ್ರಂತೆ. ಅಹೋಬಲಂ ವೀರ್ಯ ಪರಾಕ್ರಮಸ್ತೆ ತ್ವಹೋ ವಪುರ್ಯೋಗ ಬಲಂ ತ್ವವೇಶ. ಭಾರಿ ಸ್ತೋತ್ರ ಇದೆ. ಅಹೋಬಲಂ ಅಹೋಬಲಂ ಅಂತ ಸ್ತೋತ್ರ ಮಾಡಿ, ಭಾರಿ ಬಲಶಾಲಿ ನೀನು, ಏನು ವೀರ್ಯ, ಏನು ಪರಾಕ್ರಮ, ಎಂಥ ಪ್ರಭುತ್ವ, ಹೇ ದೇವದೇವ ಅಂತ ಶಿವನನ್ನು ಸ್ತೋತ್ರ ಮಾಡ್ತಾರೆ. ತ್ವಮೇವ ಸೂರ್ಯ ರಜನೀಕರಶ್ಚ ವ್ಯಕ್ತಿಸ್ತ್ವಮೇವಾಸ್ಯ ಚರಾಚರಸ್ಯ ತ್ವಮೇವ ವನ್ಹಿ ಪವನಸ್ತ್ವಮೇವ ಭೂಮಿ ಸಲಿಲಂ ತ್ವಮೇವ. ನೀನೇ ಸೂರ್ಯ, ನೀನೇ ಅಗ್ನಿ, ನೀನೇ ಮನ್ಮಥ, ನೀನೇ ಚಂದ್ರ, ಏನು ದೇವತೆಗಳು ಅಂತಿದ್ದಾರೋ ಅವರೆಲ್ಲರನ್ನೂ ಶಿವ ಅಂತ ಸ್ತೋತ್ರ ಮಾಡಿಬಿಟ್ಟಿದ್ದಾರೆ. ಇಂಥ ಸ್ತೋತ್ರ ಅಲ್ಲಿದ್ದಂಥವರು ಮಾಡಿದ ಮೇಲೆ ಇದನ್ನು ನಾನು ನೀಲಕಂಠ ನೀಲಕಂಠ ಅಂತ ಆಗಲಿಕ್ಕೆ ಕಾರಣವನ್ನಾಗಿ ಸ್ವೀಕರಿಸಿದೆ. ಇವತ್ತಿಗೂ ನನ್ನ ಪ್ರಸಿದ್ಧಿ ಆಗಿದೆ. ಇದು ಬಹಳ ಗುಹ್ಯವಾದ ಕಥೆ, ನಿನಗೋಸ್ಕರ ಹೇಳಿದ್ದೇನೆ ಅಂತಂದಂತೆ ಶಿವ. ನಿನಗೋಸ್ಕರ ಹೇಳಿದ್ದೇನೆ, ಈ ಕಥೆಯನ್ನು ಯಾರು ಕೇಳ್ತಾರೆ ಅವರಿಗೆ ಬಹಳ ವಿಸ್ತಾರವಾದ ಫಲನೂ ಇದೆ ಅಂತ ವರ ಬೇರೆ ಕೊಟ್ಟಿದ್ದಾನೆ ಶಿವ. ಅದನ್ನು ಹೇಳ್ತಾರೆ, ಏನೆಲ್ಲ ವರ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಫಲಾಧ್ಯಾಯ ಅಂತ ಮಾಡಿದ್ದಾರೆ. ಫಲ ಹೇಳುವಂಥ ವಿಷಯಗಳು. ಅವನು ದುಸ್ವಪ್ನಗಳನ್ನು ಎಂದೂ ನೋಡದಂತಾಗ್ತದೆ. ನೀಲಕಂಠನಾದ ಕಥೆಯನ್ನು ಕೇಳಿದರೆ ದುಸ್ವಪ್ನಗಳು ಬೀಳಲ್ಲಂತೆ. ಎಲ್ಲಾದರೂ ವಿವಾದ ನಡೀತಿದ್ರೆ ಇವನು ವಾದಿಯಾಗಿದ್ದರೆ ಹೋಗಿ ಜಯ ಗಳಿಸ್ತಾನೆ, ಯುದ್ಧದಲ್ಲಿ ಜಯ ಗಳಿಸ್ತಾನೆ. ಹೀಗೆ ಏನೆಲ್ಲ ಫಲ ಹೇಳಿದ್ದಾರೆ. ಇದನ್ನು ಪಠಣ ಮಾಡಿದರೆ, ಈ ಕಥೆಯನ್ನು ಕೇಳಿದರೆ ಶ್ರದ್ಧೆಯಿಂದ ಅವನಿಗೆ ರುದ್ರಲೋಕ ಪ್ರಾಪ್ತಿ ಆಗ್ತದೆ. ಶ್ರದ್ಧಾನ ಸದಾ ಭಕ್ತೋ ರುದ್ರಲೋಕಂ ಸಗಚ್ಚತಿ ಯಃ ಪಠೇನ್ ಮಾನವೋ ನಿತ್ಯಂ ಮದ್ಗತೇನ ಅಂತರಾತ್ಮನ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಇಂಥ ಒಂದು ಪುಣ್ಯಕರವಾದ ಶಿವ ನೀಲಕಂಠ ಅಂತ ಅನಿಸಿದಂಥ ಕಥೆಯನ್ನು ವಸಿಷ್ಠ ಋಷಿಗಳಿಗೋಸ್ಕರ ಪಾರ್ವತಿಗೆ ಶಿವ ಹೇಳಿದ್ದನ್ನೇ ಸ್ಕಂದ ನಿರೂಪಿಸಿದ. ಇದನ್ನು ಪ್ರಭುರ್ಜಗಾಮ ಕೈಲಾಸ ಗುಹಪ್ರಿಯ ಶ್ರುತಂ ಮಯಾ ಪಾಪಹರಂ ತದಂತಿಕೆ ನಿವೇದಿತಂ ತೇಥ ಮಯಾ ಪ್ರಜಾಪತೇ ಅಂತ ಇಷ್ಟು ಕಥೆಯನ್ನು ಹೇಳಿದ್ದಾರೆ. ಹೀಗೆ ಬ್ರಹ್ಮಾಂಡ ಪುರಾಣದಲ್ಲಿ ಶಿವನ ನೀಲಕಂಠತೆಯ ಕಥೆಯನ್ನು ನಿರೂಪಣೆ ಮಾಡಿದ್ರಿಂದ ಏನು ಅನ್ನಿಸ್ತದೆ ಸಹಜವಾಗಿ ನೋಡಿದರೆ, ಇಡೀ ಶಿವನಿಗೆ ನೀಲಕಂಠ ಅಂತ ಅನ್ನಿಸ್ತದೆ ಅಂದಾಗ ವಿಷ್ಣು ಏನೂ ಅಲ್ಲ, ಬ್ರಹ್ಮ ಏನೂ ಅಲ್ಲ ಅಂತ ಸ್ವತಃ ಮಾತುಗಳಿಂದ ಕಂಡು ಬರ್ತದೋ ಇಲ್ಲ. ಇದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಬೇಕು? ಇದನ್ನು ಮೋಹಕ ಅಂತ ಅನ್ನಬೇಕಾ, ಅಥವಾ ಮೋಹಕ ಅಂತ ಅನ್ನಬೇಕಾದ್ರೆ ಇದಕ್ಕಿಂತ ಬೇರೆ ಒಂದು ಪ್ರಮಾಣಗಳಿರಬೇಕು, ಆವಾಗ ಇದನ್ನು ಮೋಹಕ ಅಂತ ತೀರ್ಮಾನ ಮಾಡಲಿಕ್ಕೆ ಬರ್ತದೆ. ಇದು ನಿರವಕಾಶ ಅಂತ ಅನ್ನಿಸ್ತದೆ ಮೇಲ್ನೋಟಕ್ಕೆ. ಇದನ್ನು ಸಾವಕಾಶ ಮಾಡಲಿಕ್ಕೆ ಬೇರೆ ಇದಕ್ಕಿಂತ ಪ್ರಬಲವಾದಂಥ ಪ್ರಮಾಣಗಳನ್ನು ಆರಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಭಗವತ್ಪಾದರು ಕೊಟ್ಟಂತೆ ನಾವು ಅನುಸಂಧಾನ ಮಾಡಬೇಕು. ಕೇಶಿ ವಿಷಸ್ಯ ಪಾತ್ರೇಣ ಅಂತನ್ನುವಂಥ ವೇದ, ಋಗ್ವೇದ, ಆ ಋಗ್ವೇದ ಮಂತ್ರವನ್ನು ಉದಾಹರಿಸಿ ಕಥೆಯನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ನಮಗೆ ಚಿಂತನೆ ಮಾಡಿಸ್ತಾರೆ. ಶಿವನೂ ಕುಡಿದಿದ್ದಾನೆ, ಶಿವ ಕುಡಿದಿಲ್ಲ ಅಂತಲ್ಲ, ಹೌದು ಅವನು ನೀಲಕಂಠನಾಗಿದ್ದಾನೆ. ಈ ಕಥೆ ನಾವು ಕೇಳದಂತೆ ನಡೆದಿದ್ದಿದೆ. ಆದರೆ ಈ ಕಥೆಯಿಂದ ಉಳಿದವರಿಗೆ ಇವನು ಸರ್ವೋತ್ತಮನ ಅಲ್ಲ ಅಂತ ತೀರ್ಮಾನ ಮಾಡಲಿಕ್ಕೆ ಬರಲ್ಲ, ವಿಷ್ಣು ಸರ್ವೋತ್ತಮನಲ್ಲ ಅಂತ. ಆ ರೀತಿ ಅದನ್ನು ವ್ಯಾಖ್ಯಾನಿಸ್ಕೊಳ್ಳೋ ಪದ್ಧತಿಯನ್ನು ಹೇಳಿಕೊಡ್ತಾರೆ. ಇನ್ನು ಬ್ರಹ್ಮ ಸ್ತೋತ್ರ ಮಾಡ್ತಾನೆ. ಭಾಗವತದ 4ನೇ ಸ್ಕಂದದಲ್ಲಿ ಬ್ರಹ್ಮ ಶಿವನ ಸ್ತೋತ್ರ ಮಾಡಿದ ಪ್ರಸಂಗ ಒಂದು ಬರ್ತದೆ. ಆ ಸ್ತೋತ್ರವನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅನ್ನುವಾಗ ಅಂತರ್ಯಾಮಿ ಪರ ಅಂತಾರೆ. ಯಾವ್ಯಾವ ಶಬ್ದಗಳು ಬ್ರಹ್ಮ ಮಾಡಿದ ಸ್ತೋತ್ರ ಅಂತಿದೆ ಅದೆಲ್ಲ ಶಿವನ ಅಂತರ್ಯಾಮಿ ಪರ ವ್ಯಾಖ್ಯಾನ ಮಾಡ್ತಾ ಬರಬೇಕಂತ.
ಆ ತಾತ್ಪರ್ಯವನ್ನು ಅನ್ವಯಿಸಿಕೊಂಡು ಇಲ್ಲಿ ಚಿಂತನೆ ಮಾಡಬೇಕು. ಹೀಗೆ ಬ್ರಹ್ಮಾಂಡ ಪುರಾಣದಲ್ಲಿ ನೀಲಕಂಠನಾದ ಶಿವನ ಕಥೆ, ಇದನ್ನು ಅರ್ಥೈಸಿಕೊಳ್ಳುವಾಗ ಸ್ವಲ್ಪ ಎಚ್ಚರ ವಹಿಸಬೇಕು ಅನ್ನೋದು ಬಹಳ ಮಹತ್ತರವಾದದ್ದು. ಇಲ್ಲದೆ ಹೋದರೆ ಶ್ರುತಿಗೆ ವಿರುದ್ಧ ಆಗ್ತದೆ. ಪುರಾಣಗಳಲ್ಲಿ ಕಥೆ ಹೇಳುವ ರಭಸದೊಳಗೆ ಅವರು ಹೇಳ್ತಾ ಹೋಗಿರ್ತಾರೆ, ಅರ್ಥೈಸ್ಕೊಳ್ಳೋ ಜವಾಬ್ದಾರಿ ಬಹಳ ಇಲ್ಲೆಲ್ಲ. ಅವರು ಯಾವ ಅಭಿಪ್ರಾಯ ಇಟ್ಕೊಂಡು ಹೇಳಿರ್ತಾರೆ ಅನ್ನೋದು ಮುಖ್ಯ. ಕೆಲವು ಮೋಹಕವೂ ಇರ್ತಾವೆ, ಅದನ್ನು ನಾವು ಯೋಚನೆ ಮಾಡಿ ತಿಳಿಸ್ಬೇಕು. ಹೀಗೆ ಬ್ರಹ್ಮಾಂಡ ಪುರಾಣವನ್ನು ನಾವು ಅನುಸಂಧಾನ ಮಾಡುವಾಗ ಈ ಥರದ್ದೊಂದು ಕಥೆ ಇದೆ ಎನ್ನುವುದು ನೋಡ್ಕೊಳ್ಬೇಕು. ಇನ್ನೊಂದು, ಇದೇ ಪುರಾಣದೊಳಗೆ ಇನ್ನೊಂದು ಕಥೆ ಬರ್ತದೆ. ಈ ಕಥೆಯನ್ನು ನೋಡೋಣ. ಇಂಥ ಕಥೆಗಳೆಲ್ಲ ಕೇಳಲಿಕ್ಕೆ ಬಹಳ ಚೆನ್ನಾಗಿರ್ತದೆ, ಆದರೆ ಅದರದ್ದೇ ಆದ ತಾತ್ಪರ್ಯ ಏನು ಅಂತ ತೀರ್ಮಾನ ಮಾಡಿಕೊಳ್ಳುವಾಗ ಬಹಳ ಎಚ್ಚರಿಕೆ ಇರಬೇಕಾಗ್ತದೆ. ಆದರೆ ಕಥೆ ಹೇಳಿರ್ತದೆ. ಮಹಾದೇವಸ್ಯ ಮಾಹಾತ್ಮ್ಯಂ ಪ್ರಭುತ್ವಂಚ ಮಹಾತ್ಮನಃ ಶ್ರೋತುಮಿಚ್ಛಾಮಹೇ ಸಮ್ಯಗೈಶ್ವರ್ಯ ಗುಣವಿಸ್ತರಂ. ಮಹಾದೇವನ ಮಹಾತ್ಮ್ಯವನ್ನು ಹೇಳ್ತೇನೆ ಅಂತ ಹೊರಡ್ತಾರೆ. ಹಿಂದೆ ಬಲಿಚಕ್ರವರ್ತಿಯ ಮನೆಗೆ ಬಂದ ವಾಮನನಾಗಿ. ವಿಷ್ಣು ವಾಮನನಾಗಿ ಬಂದು ಅವನನ್ನು ನಿಗ್ರಹಿಸಿದ. ಅವನಿಂದ ಎಲ್ಲ ಭೂಮಿಯನ್ನು ಈಸುಕೊಂಡು ಹೋದ. ಈ ಕಥೆ ಬಹಳ ಪ್ರಸಿದ್ಧನೇ, ವಾಮನಾವತಾರ ಮಾಡಿದ ಕಥೆ. ಇದೆಲ್ಲ ಆದಮೇಲೆ ಅಭಿಗಮ್ಯ ಮಹಾತ್ಮಾನಂ ಸ್ತುವಂತಿ ಪುರುಷಂ ಹರಿಂ. ಇಷ್ಟು ನಡೆದಿದ್ದಾಗ ಹೀಗೂ ಒಂದು ಘಟನೆ ನಡೀತಂತೆ. ಮತ್ತೆ ತ್ವಂ ಧಾತ ತ್ವಂಚ ಕರ್ತಾಸಿ ತ್ವಂ ಲೋಕಾನ್ ಸೃಜಸಿ ಪ್ರಭೋ. ದೇವತೆಗಳೆಲ್ಲ ಬಲಿಚಕ್ರವರ್ತಿಯ ಮನೆಯಲ್ಲಿ ಭಗವಂತ ಮಾಡಿದ ಮಹಿಮೆಯನ್ನು ನೋಡಿ ತ್ರಿವಿಕ್ರಮನಾಗಿ ಆ ಬೆಳೆದದ್ದು, ಬಲಿಯನ್ನು ನಿಗ್ರಹಿಸಿದ್ದು, ಅದನ್ನು ನೋಡಿ ಅವನನ್ನು ಸ್ತೋತ್ರ ಮಾಡಿಬಿಟ್ರಂತೆ. ನೀನೇ ಧಾತ, ನೀನೇ ಕರ್ತ, ನೀನೇ ಸೃಷ್ಟಿ ಮಾಡುವವ, ನಿನ್ನ ಅನುಗ್ರಹದಿಂದ ಎಲ್ಲ ಕಲ್ಯಾಣ ಜಗತ್ತಿಗಾಗ್ತಾ ಇದೆ ಅಂತೆಲ್ಲ ಸ್ತೋತ್ರ ಮಾಡಿದರು. ಆವಾಗ ಪ್ರತ್ಯುವಾಚ ತದಾ ದೇವಾನ್. ವಿಷ್ಣು ಹೇಳ್ತಾನೆ, ನೀವೆಲ್ಲ ಇಷ್ಟು ಸ್ತೋತ್ರ ಮಾಡ್ತಾ ಇದ್ದೀರಿ ನನ್ನನ್ನು, ಆದರೆ ಒಂದು ವಿಷಯ ಹೇಳ್ತೇನೆ ಕೇಳ್ರಿ ಅನ್ನಂತೆ ವಿಷ್ಣು. ಇಂಥ ತ್ರಿವಿಕ್ರಮನಾಗಿ ಬಲಿಯನ್ನು ನಿಗ್ರಹಿಸಿದ್ನಲ್ಲ ನಾನು, ಎರಡೇ ಪಾದದಲ್ಲಿ ಎಲ್ಲವನ್ನು ಅಳದ್ನಲ್ಲ, ಇದರ ಹಿಂದೆ ಏನು ಕಾರಣ ಇದೆ ಅಂತ ಗೊತ್ತೇನು ನಿಮಗೆ ಅಂದಂತೆ ವಿಷ್ಣು. ಶ್ರೂಯತಾಂ ಅಭಿಧಾಸ್ಯಾಮಿ ಕಾರಣಂ ಸುರಸತ್ತಮಾಹ. ಏನು ಕಾರಣ ಅಂತ ಕೇಳಿದರೆ ವಿಷ್ಣು ಅಂದ, ಯಸ್ ಸ್ರಷ್ಟ ಸರ್ವಭೂತಾನಾಂ ಕಾಲಃ ಕಾಲಕರಃ ಪ್ರಭು. ಇಡೀ ಕಾಲಕರನೆನಿಸಿದವನು, ಜಗತ್ತಿಗೆ ಯಾರು ಸೃಷ್ಟಿಕರ್ತ ಇದ್ದಾನೋ ಅವನು ಸಾಧಾರಣನಲ್ಲ, ನಾನೂ ಅಲ್ಲ, ಬ್ರಹ್ಮನೂ ಅಲ್ಲ. ವಿಷ್ಣು ಹೇಳುವ ಮಾತು, ಏನಾಹಂ ಬ್ರಹ್ಮಣ ಸಾರ್ಧಂ ಸೃಷ್ಟ್ವಾ ಲೋಕಾಶ್ಚ ಮಾಯೆಯ. ಯಾರ ಪ್ರೇರಣೆಗೆ ಒಳಪಟ್ಟು ನಾನಾಗಲಿ ಚತುರ್ಮುಖನಾಗಲಿ ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡೋದ್ರಲ್ಲಿ ತೊಡಗುತ್ತೇವಷ್ಟೇ. ಅವನ ಅನುಗ್ರಹ ನಮ್ಮ ಮೇಲಿದೆ ಅಂತ ಎಲ್ಲ ನಡೀತದೆ. ಯಾರದು, ಯಾರ ಅನುಗ್ರಹ ಅಂತ ಕುತೂಹಲದಿಂದ ಕೇಳ್ತಾ ಇದ್ದಾರೆ ಭಗವಂತ ವಿಷ್ಣುವಿನ ಮಾತನ್ನು ದೇವತೆಗಳು. ಆಗ ಅವನು ಹೇಳ್ದ, ಯಾರ ಅನುಗ್ರಹ ಅಂತ ಕೇಳ್ತೀರಾ, ಅವನು ಬೇರೆ ಯಾರೂ ಅಲ್ಲ, ಅವನು ಶಿವ ಅಂತ ಹೇಳಿಬಿಟ್ನಂತೆ. ನೋಡಿ, ಇಲ್ಲಿ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನು ನಾವು ಗಮನಿಸಬೇಕು. ಪುರಾಣದೊಳಗೆ ಪುರಾ ತಮಸಿ ಚಾವ್ಯಕ್ತೆ ತ್ರೈಲೋಕ್ಯೆ ಗ್ರಸಿತೆ ಮಯ. ಗಮನಿಸಿ, ಆ ಶ್ಲೋಕಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಬ್ರಹ್ಮಾಂಡ ಪುರಾಣದಲ್ಲಿ ವಿಷ್ಣು ಹೇಳಿದ ದೇವತೆಗಳಿಗೆ ಹಿಂದೆ ಏಕಾರಣವಾಗಿತ್ತು ಪ್ರಳಯ ಕಾಲದಲ್ಲಿ. ಯಾಕಂದರೆ ಎಲ್ಲವನ್ನೂ ನಾನೇ ನುಂಗಿ ನೀರು ಕುಡಿದು ನನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೆ. ನೋಡಿ, ಹಿಂಗೆ ಹೇಳ್ಕೊಳ್ತಾನೆ ತನ್ನನ್ನು ವಿಷ್ಣು. ಹೇಳ್ತಾನೆ, ಎಲ್ಲವನ್ನು ನುಂಗಿ ನೀರು ಕುಡಿದು ನನ್ನ ಹೊಟ್ಟೆಯಲ್ಲಿ ನಾನೇ ಇಟ್ಕೊಂಡಿದ್ದೆ. ನಾನೇ ಸಹಸ್ರ ಶೀರ್ಷ, ಸಹಸ್ರಪಾತ್, ಸಹಸ್ರಾಕ್ಷ, ಶಂಖಚಕ್ರ ಗದಾಪಾಣಿಯಾಗಿ ಮಲಗಿದ್ದೆ, ನೀರಿನೊಳಗೆ ಮಲಗಿದ್ದೆ. ಇದೇ ಸಮಯದಲ್ಲಿ ಒಂದು ಘಟನೆ ನಡೀತಂತೆ. ನೋಡಿ, ವಿಷ್ಣು ಹೇಳುವ ಘಟನೆ. ಏನು ಘಟನೆ ಅದು ಅಂದರೆ, ಏ ತಸ್ಮಿನ್ ಅಂತರೇ ದೂರಾತ್ ಪಶ್ಯಾಮಿ ಹ್ಯಮಿತ ಪ್ರಭಂ. ಭಗವಂತ ಮಲಗಿದಾನೆ, ಸ್ವಲ್ಪ ದೂರದಿಂದ ಇದ್ದಕ್ಕಿದ್ದಂತೆ ಒಂದು ಪ್ರಭೆ ಬಂತಂತೆ, ಭಾರಿ ಬೆಳಕು. ಯಾರದು, ಏನದು ಬೆಳಕು ಅಂತ ನೋಡ್ತಾನೆ. ಕೃಷ್ಣಾಜಿನ ಧರಿಸಿದ್ದಾರೆ, 4 ಮುಖದವರು,
ಬಾಯಲ್ಲಿ ವೇದ ಮಂತ್ರ ಭಾರೀ ಪ್ರಭಾವದಿಂದ ಹತ್ರ ಬರ್ತಾ ಇದ್ದಾರೆ. ಹತ್ರ ಬಂದಾಗ ಗೊತ್ತಾಯಿತು ವಿಷ್ಣುವಿಗೆ ಚತುರ್ಮುಖ ಬ್ರಹ್ಮ ಬಂದಿದ್ದ. ನೋಡಿ, ಇದು ವಿಷ್ಣುನೇ ಹೇಳುವ ಕಥೆ. ಆ ಬಂದಂಥ ಚತುರ್ಮುಖ ಬ್ರಹ್ಮನನ್ನು ನೋಡಿದ್ನಂತೆ. ನೋಡಿ ವಿಷ್ಣು ಮಾತನಾಡಿಸ್ತಾನೆ. ಕಸ್ತ್ವಂ ಕುತೋವಾ ಕಿಂಚೇಹ ತಿಷ್ಠಸೆ ವದಮೇ ವಿಭೋ. ಬ್ರಹ್ಮ ಹೇಳಿದ, ಯಾರು ನೀನು, ಇಲ್ಲಿ ಯಾಕಿದ್ದಿ ಅಂತ ಮಾತನಾಡಿಸ್ತಾನೆ. ಅದಕ್ಕೆ ಪರಸ್ಪರ ಇಬ್ಬರಲ್ಲಿಯೂ ಸಂವಾದ ನಡೀತದೆ, ವಿಷ್ಣುವಿಗೂ ಬ್ರಹ್ಮನಿಗೂ. ಅಹಂ ಕರ್ತಾಸ್ಮಿ ಲೋಕಾನಾಂ, ನಾನು ಈ ಲೋಕದ ಎಲ್ಲ ಸೃಷ್ಟಿಕರ್ತ ಅಂತ. ಆವಾಗ ಚತುರ್ಮುಖ ಹೇಳ್ದ, ನೀನಲ್ವೋ ನಾನು ಅಂತನ್ನೋದು. ವಿಷ್ಣು ಹೇಳ್ದ, ನಾನು ಕರ್ತ. ಬ್ರಹ್ಮ ಹೇಳ್ದ, ನೀನಲ್ಲ ನಾನು ಕರ್ತ. ವಿಷ್ಣು ಚತುರ್ಮುಖರಲ್ಲಿ ಪರಸ್ಪರವಾಗಿ ಘರ್ಷಣೆ ನಡೀತಂತೆ, ನಾನು ನಾನು ಅಂತ. ನೋಡಿ, ಏವಂ ಸಂಭಾಷಮಾಣೋತು ಪರಸ್ಪರ ಜಯೇಷಿಣವು. ಇವನು ನಾನು ಅಂತಿದ್ದಾನೆ, ಅವನು ನಾನು ಅಂತಿದ್ದಾನೆ. ಈ ಜಗಳ ಬಿಡಿಸೋರು ಯಾರು? ಈ ಜಗಳ ಬಿಡಿಸ್ಲಿಕ್ಕೆ ಮಧ್ಯದಲ್ಲಿ ಯಾರಿಲ್ಲ. ಏನು ಹೀಗೆ ಜಗಳ ನಡೀತಾ ಇದೆ ಅಂತಂದಾಗ ಇದ್ದಕ್ಕಿದ್ದ ಹಾಗೆ ಉತ್ತರ ದಿಕ್ಕಿನ ಕಡೆಯಿಂದ ಒಂದು ದೊಡ್ಡ ಮತ್ತೊಂದು ಜ್ವಾಲೆ ಬಂತಂತೆ, ಜ್ವಾಲಾಮಾಲೆ. ಭಾರೀ ಜ್ವಾಲಾಮಾಲೆ ಬರ್ತಾ ಇದೆ. ಈ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರಿಗೂ ಕುತೂಹಲ ಆಯಿತು. ಆ ಜ್ವಾಲಾಮಾಲೆ ಬರೋದನ್ನು ಗಮನಿಸ್ತಾ ಇದ್ದಾರಂತ, ಏನಿದು ಅಂತ. ಅದನ್ನು ನೋಡಿದರು. ಜ್ವಾಲಾಂ ತತಸ್ತಮಾಲೋಕ್ಯ ವಿಸ್ಮಿತೌ ಚತದಾ ಅಹಂ. ಇಬ್ಬರೂ ಕೂಡ ನೋಡಿದರು. ನೋಡಿದಾಗ ಅದು ಹತ್ತತ್ರ ಬಂತಂತೆ. ಪ್ರಜ್ವಲಿಸ್ತಾ ಹತ್ರ ಬರ್ತಾ ಇದೆ. ಭೂಮಿ ಆಕಾಶಗಳನ್ನು ಮುಟ್ಟುವಷ್ಟರ ಮಟ್ಟಿಗೆ ಭಾರೀ ಬೆಳೆದು ನಿಂತಹ ಜ್ವಾಲೆ. ತಸ್ಯ ಜ್ವಾಲಸ್ಯ ಮಧ್ಯೇತು ಪಶ್ಯಾಮೋ ವಿಪುಲಪ್ರದಂ. ಅದರ ಜ್ವಾಲೆಯ ಮಧ್ಯದಲ್ಲಿ ಮತ್ತಷ್ಟು ಪ್ರಕಾಶ. ನೋಡ್ತಾರೆ, ಏನದು ಇಲ್ಲಿ ಅಂದರೆ ಜ್ವಾಲೆಯ ಮಧ್ಯದಲ್ಲಿ ಭಾರೀ ಬೆಳಗುತ್ತಾ ಇದ್ದದ್ದು ಒಂದು ಲಿಂಗ ಇತ್ತಂತೆ. ಆ ಲಿಂಗ ನೋಡಿದರು. ಅದು ಪ್ರಾದೇಶ ಮಾತ್ರದಷ್ಟಿತ್ತು ಮೊದಲು ಲಿಂಗ. ಅದು ಸಾಧಾರಣ ಲಿಂಗ ಅಲ್ಲ, ಅದು ಬೆಳೀತಾ ಬರ್ತಾ ಇದೆ ಅಂತೆ. ಇವರ ಹತ್ತತ್ರ ಬೆಳೀತಾ ಬರುವಾಗ ಚತುರ್ಮುಖ ಬ್ರಹ್ಮ ಹೇಳ್ದ, ನೋಡು ವಿಷ್ಣು, ಇದು ಏನು ಭಾರಿ ವಿಚಿತ್ರ ಇದೆ ಇದು. ನೀನು ಈ ಲಿಂಗದ ಕೆಳಗೆ ಹೋಗು, ಇದರ ಕೆಳಭಾಗ ಎಲ್ಲಿದೆ ಅಂತ ನೋಡಿ ಬಾ. ನಾನು ಈ ಲಿಂಗದ ಮೇಲ್ಭಾಗ ಎಲ್ಲಿ ತನಕ ಮುಟ್ಟಿದೆ ನೋಡಿ ಬರ್ತೇನೆ ಅಂತಂದಂತೆ. ನೋಡ್ರಿ, ಕೇಳಲಿಕ್ಕೆ ಏನು ಅದ್ಭುತವಾದ ಕಥೆ ಇವೆಲ್ಲ. ಪುರಾಣ ಹೇಳ್ತದೆ, ನಾವು ಗಮನಿಸ್ಬೇಕು ಇವನ್ನೆಲ್ಲ. ಅದನ್ನು ಹೇಳ್ತಾರೆ, ಅಂತಮಸ್ಯ ವಿಜಾನೀಮೋ ಲಿಂಗಸ್ಯ ತು ಮಹಾತ್ಮನಃ ಅಬ್ರವೀತ್ ಬ್ರಹ್ಮ ಅಧೋಗಚ್ಚ ತ್ವಮಾಶುವೈ. ನೋಡು, ನೀನು ಕೆಳಗೆ ಹೋಗು, ನಾನು ಮೇಲೆ ಹೋಗ್ತೇನೆ ಅಂತಂದ.